Solve the following linear programming problem graphically. Minimize and maximize z is equal to x plus 2y subject to constraints x plus 2y greater than equals to 100, 2x minus y less than equal to 0, 2x plus y less than equal to 200 and x comma y greater than equal to 0. ಈ ಕ್ವಶನ್ನ ಗ್ರಾಫಿಕಲಿ ಸಾಲ್ವ್ ಮಾಡಬೇಕು. ಈ ಕನ್ಸ್ಟ್ರೈನ್ಸ್ ಕೊಟ್ಟಿರೋ ಕನ್ಸ್ಟ್ರೈನ್ಸ್ಗೆಲ್ಲ ಗ್ರಾಫ್ ಆಗಬೇಕು. ಅದಕ್ಕೆ ಎಲ್ಲ ಎಕ್ಸ್ಪ್ರೆಷನ್ಸು ಇಲ್ಲಿ ಬರ್ಕೊಬೇಕು. 2x ಪ್ಲಸ್ ವೈ ಲೆಸ್ ದ್ಯಾನ್ ಈಕ್ವಲ್ ಟು 200, x ಪ್ಲಸ್ 2y ಗ್ರೇಟರ್ ದ್ಯಾನ್ ಈಕ್ವಲ್ ಟು 100, 2x ಮೈನಸ್ ವೈ ಲೆಸ್ ದ್ಯಾನ್ ಈಕ್ವಲ್ ಟು 0, x ಕಮ ವೈ ಗ್ರೇಟರ್ ದ್ಯಾನ್ ಈಕ್ವಲ್ ಟು 0. ಈಗ ಈ ಎಕ್ಸ್ಪ್ರೆಷನ್ಸ್ನೆಲ್ಲ ಈಕ್ವೇಷನ್ಗೆ ಕನ್ವರ್ಟ್ ಮಾಡಬೇಕಂದ್ರೆ ಈಕ್ವಲ್ಸ್ ಆಗಬೇಕು. 2x ಪ್ಲಸ್ ವೈ ಈಸ್ ಈಕ್ವಲ್ ಟು 200, x ಪ್ಲಸ್ 2y ಈಕ್ವಲ್ಸ್ 100, 2x ಮೈನಸ್ ವೈ ಈಕ್ವಲ್ 0, x ಈಕ್ವಲ್ 0, y ಈಕ್ವಲ್ 0. ಗ್ರಾಫ್ ಆಗಬೇಕಾದ್ರೆ ನಮಗೆ ಕೋಆರ್ಡಿನೇಟ್ ಪಾಯಿಂಟ್ಸ್ ಬೇಕು ತಾನೆ. ಅಲ್ಲಿ ಕೋಆರ್ಡಿನೇಟ್ ಪಾಯಿಂಟ್ಸ್ ಫೈಂಡ್ ಔಟ್ ಮಾಡಬೇಕಿಲ್ಲಿ ಎಕ್ಸ್ ವೈ. ಕೋಆರ್ಡಿನೇಟ್ ಪಾಯಿಂಟ್ಸ್ ಫೈಂಡ್ ಔಟ್ ಮಾಡಬೇಕಂದ್ರೆ ಸಿಂಪಲ್ ಆಗಿರೋ ಈಕ್ವೇಷನ್ಸ್ ತಗೊಂಡ್ರೆ ಬೇಗ ಸಾಲ್ವ್ ಆಗೋಗುತ್ತೆ. 0 ತಗೊತೀನಿ, ಎಕ್ಸ್ ಈಕ್ವಲ್ 0, ಈ ಕಂಪ್ಲೀಟ್ ಟರ್ಮ್ 0 ಆಗೋಗುತ್ತೆ, ವೈ ಈಕ್ವಲ್ಸ್ 200 ಸಿಗುತ್ತೆ. ನೆಕ್ಸ್ಟು ವೈ ಈಕ್ವಲ್ 0 ತಗೊತೀನಿ, ವೈ ವ್ಯಾಲ್ಯೂ. ವೈ 0 ಆದರೆ 2x ಈಕ್ವಲ್ಸ್ 200 ಸಿಗುತ್ತೆ. 2x ಈಕ್ವಲ್ಸ್ 200, 2 1 2 2, 2 0 0, 2 0 0, ಎಕ್ಸ್ ವ್ಯಾಲ್ಯೂ 100 ಆಗುತ್ತೆ. ಕೋಆರ್ಡಿನೇಟ್ ಪಾಯಿಂಟ್ ಸಿಕ್ಕಿದೆ ಇಲ್ಲಿ 0, 200, 100, 0. ಇದೇ ಥರ ಈ ಎರಡು ಈಕ್ವೇಷನ್ಗೆ ಅಪ್ಲೈ ಮಾಡಬೇಕು. ಸೇಮ್ ಮೆಥಡ್. ಎಕ್ಸಿನ 0 ತಗೊತೀನಿ, 2y ಈಕ್ವಲ್ಸ್ 100 ಸಿಗುತ್ತೆ. 2 1 2 5 10, 2 0 0, y ಈಕ್ವಲ್ಸ್ 50. ನೆಕ್ಸ್ಟು ವೈ ವ್ಯಾಲ್ಯೂ 0 ತಗೊತೀನಿ. ವೈ ವ್ಯಾಲ್ಯೂ 0 ತಗೊಂಡ್ರೆ ಈ ಟರ್ಮ್ ಫುಲ್ 0 ಆಗೋಗುತ್ತೆ, ಎಕ್ಸ್ ಈಕ್ವಲ್ಸ್ 100 ಸಿಗುತ್ತೆ. ನೆಕ್ಸ್ಟು ಈ ಈಕ್ವೇಷನ್ಗೆ ಕೋಆರ್ಡಿನೇಟ್ ಪಾಯಿಂಟ್ಸ್ ಫೈಂಡ್ ಔಟ್ ಮಾಡಬೇಕು. ಎಕ್ಸ್ ವ್ಯಾಲ್ಯೂ 0 ತಗೊತೀನಿ, ಈ ಕಂಪ್ಲೀಟ್ ಟರ್ಮ್ 0 ಆಗೋಗುತ್ತೆ, ವೈ ವ್ಯಾಲ್ಯೂ 0 ಸಿಗುತ್ತೆ. ನೆಕ್ಸ್ಟ್ ಇಲ್ಲೇನಾದರೂ ವೈ ವ್ಯಾಲ್ಯೂ 0 ತಗೊಂಡ್ರೆ ಎಕ್ಸ್ ವ್ಯಾಲ್ಯೂನೂ 0 ಸಿಗುತ್ತೆ. ಸೇಮ್ ಕೋಆರ್ಡಿನೇಟ್ ಪಾಯಿಂಟ್ ಸಿಗುತ್ತೆ ನಮಗೆ. ಒಂದೇ ಒಂದು ಕೋಆರ್ಡಿನೇಟ್ ಪಾಯಿಂಟ್ ಸಿಕ್ಕಿದ್ರೆ ನಾವು ಗ್ರಾಫ್ ಡ್ರಾ ಮಾಡೋಕ್ಕಾಗಲ್ಲ. ಅದಕ್ಕೆ ಬೇರೆ ವ್ಯಾಲ್ಯೂಸ್ ಯಾವಾದರೂ ತಗೋಬೇಕು. ವೈ ವ್ಯಾಲ್ಯೂ 100 ತಗೊತೀನಿ, ವೈ ವ್ಯಾಲ್ಯೂ 100 ಆಗುತ್ತೆ. ಆವಾಗ ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. 2x ಮೈನಸ್ 100 ಈಕ್ವಲ್ 0, 2x ಈಕ್ವಲ್ಸ್ 100, 2 1 2 5 10, 2 0 0, ಎಕ್ಸ್ ಈಕ್ವಲ್ಸ್ 50. ಈಗ ಎರಡು ಡಿಫ್ರೆಂಟ್ ಕೋಆರ್ಡಿನೇಟ್ ಪಾಯಿಂಟ್ ಸಿಕ್ಕಿದಾವೆ ನಮಗೆ. ಆವಾಗ ಗ್ರಾಫ್ ಈಸಿಯಾಗಿ ಆಗ್ಬೋದು. ನೆಕ್ಸ್ಟ್ ಎಕ್ಸ್ ಈಕ್ವಲ್ 0, ವೈ ಈಕ್ವಲ್ 0. ಈ ಎರಡು ಈಕ್ವೇಷನ್ಗೆ ಲೈನ್ ಯಾವುದು ಅಂತ ಯಾವ ಥರ ನೆನ್ಪಿಟ್ಕೊಳ್ಳೋದಂದರೆ ಟ್ರಿಕ್ಕು. ಎಕ್ಸ್ ಈಕ್ವಲ್ 0 ಈ ಲೈನ್ಗೆ, ಈ ಈಕ್ವೇಷನ್ಗೆ ಲೈನು ವೈ ಆ್ಯಕ್ಸಿಸ್. ವೈ ಈಕ್ವಲ್ 0 ಈ ಈಕ್ವೇಷನ್ಗೆ ಲೈನು ಎಕ್ಸ್ ಆ್ಯಕ್ಸಿಸ್. ಈಗೆಲ್ಲ ಲೈನ್ಗೆ ಗ್ರಾಫ್ ಪ್ಲಾಟ್ ಮಾಡಬೇಕು. ಇಲ್ಲಿ ಹೈಯರ್ ವ್ಯಾಲ್ಯೂ ನಂಬರ್ಸ್ ಇದ್ದಾವೆ, ಅದಕ್ಕೆ ನಾನು ಸ್ಕೇಲ್ ಕೂಡ ಹೈಯರ್ ವ್ಯಾಲ್ಯೂನೇ ತೊಗೊತೀನಿ. 1 ಸೆಂಟಿಮೀಟರ್ ಈಸ್ ಈಕ್ವಲ್ ಟು 50 ಯೂನಿಟ್ಸ್ ತೊಗೊತೀನಿ. 50, ನೆಕ್ಸ್ಟ್ ಇಲ್ಲಿ 100 ಆಗುತ್ತೆ, 150, 200. ಎಕ್ಸ್ ಆಕ್ಸಿಸಲ್ಲಿ 1 ಸೆಂಟಿಮೀಟರ್ ಈಸ್ ಈಕ್ವಲ್ ಟು 50 ಯೂನಿಟ್ಸ್ ತೊಗೊತೀನಿ. 50, 100, 150, 200. ಎಲ್ಲ ಈಕ್ವೇಷನ್ಗೂ ಗ್ರಾಫ್ ಪ್ಲಾಟ್ ಮಾಡ್ತೀನಿ. ಈ ಈಕ್ವೇಷನ್ಗೆ
ಕೋಆರ್ಡಿನೇಟ್ ಪಾಯಿಂಟ್ಸ್ ಯಾವಿದ್ದಾವೆ ಇಲ್ಲಿ ಮೆನ್ಷನ್ ಮಾಡಬೇಕು. 0, 200. ಎಕ್ಸ್ ವ್ಯಾಲ್ಯೂ 0, ವೈ ವ್ಯಾಲ್ಯೂ 200. ಎಕ್ಸ್ ವ್ಯಾಲ್ಯೂ 0, ವೈ ವ್ಯಾಲ್ಯೂ 200 ಇಲ್ಲಿ ಬರುತ್ತೆ ಪಾಯಿಂಟು 0, 200. ನೆಕ್ಸ್ಟ್ 100, 0. ಎಕ್ಸ್ ವ್ಯಾಲ್ಯೂ 100, ವೈ ವ್ಯಾಲ್ಯೂ 0 ಪಾಯಿಂಟ್ ಇಲ್ಲಿ ಬರುತ್ತೆ. ಎಕ್ಸ್ ವ್ಯಾಲ್ಯೂ 100, ವೈ ವ್ಯಾಲ್ಯೂ 0. ಈಗ ಲೈನ್ ಡ್ರಾ ಮಾಡಬೇಕು. ಆ ಲೈನ್ಗೆ ಯಾವ ಈಕ್ವೇಷನ್ ಇದೆ ಆ ಲೈನ್ ಈಕ್ವೇಷನ್ ಆ ಲೈನ್ ಹತ್ರ ಬರೀಬೇಕು. 2x + y = 200. ನೆಕ್ಸ್ಟ್ ಈಕ್ವೇಷನ್ ಕೋಆರ್ಡಿನೇಟ್ ಪಾಯಿಂಟ್ 0, 50. ಎಕ್ಸ್ ವ್ಯಾಲ್ಯೂ 0, ವೈ ವ್ಯಾಲ್ಯೂ 50 ಇಲ್ಲಿ ಬರುತ್ತೆ 0, 50. ನೆಕ್ಸ್ಟ್ 100, 0. 100, 0 ಇಲ್ಲಿದೆ. ಲೈನ್ ಡ್ರಾ ಮಾಡಬೇಕು. ಆ ಲೈನ್ದು ಈಕ್ವೇಷನ್ನು x + 2y = 100. ನೆಕ್ಸ್ಟ್ ಕೋಆರ್ಡಿನೇಟ್ ಪಾಯಿಂಟ್ 0, 0 ಇಲ್ಲಿ ಬರುತ್ತೆ ಒರಿಜಿನ್. ಮತ್ತು 50, 100. ಎಕ್ಸ್ ವ್ಯಾಲ್ಯೂ 50, ವೈ ವ್ಯಾಲ್ಯೂ 100 ಪಾಯಿಂಟ್ ಇಲ್ಲಿದೆ. ಈ ಪಾಯಿಂಟಲ್ಲಿ ಈ ಪಾಯಿಂಟ್ ಎಕ್ಸ್ ಕೋಆರ್ಡಿನೇಟ್ 50, ವೈ ಕೋಆರ್ಡಿನೇಟ್ 100. 50, 100 ಪಾಯಿಂಟ್ ಇಲ್ಲಿ ಬರುತ್ತೆ. ಲೈನ್ ಡ್ರಾ ಮಾಡಬೇಕು. ಲೈನ್ ಡ್ರಾ ಮಾಡಿದ ತಕ್ಷಣ ಆ ಲೈನ್ದು ಈಕ್ವೇಷನ್ ಅದರ ಹತ್ರ ಬರೀಬೇಕು. 2x - y = 0. ಈಗ ಈ ಈಕ್ವೇಷನ್ದು ಲೈನು ವೈ ಆ್ಯಕ್ಸಿಸ್ ಹತ್ರ ಆ ಈಕ್ವೇಷನ್ ಬರೀಬೇಕು. x = 0. ಈ ಈಕ್ವೇಷನ್ ಲೈನು x ಆ್ಯಕ್ಸಿಸ್, y = 0. ಈಗೆಲ್ಲ ಲೈನ್ಸ್ಗೆ ಫೀಸಿಬಲ್ ರೀಜನ್ ಯಾವ್ದು ಬರುತ್ತೆ ಅಂತ ಫೈಂಡ್ ಔಟ್ ಮಾಡಬೇಕು. ಒಂದೊಂದು ಎಕ್ಸ್ಪ್ರೆಷನ್ನೇ ನೋಡ್ಕೊಂಡು ತಗೊಂಡು ಹೋಗಬೇಕು. ಯಾವ ರೀಜಿಯನ್ ಶೇಡ್ ಆಗುತ್ತೆ ಅಂತ ಫೈಂಡ್ ಔಟ್ ಮಾಡಬೇಕು. ಈಗ ಈ ಫಸ್ಟ್ ಎಕ್ಸ್ಪ್ರೆಷನ್ ತೊಗೊತೀನಿ. ಎಕ್ಸ್ ವ್ಯಾಲ್ಯೂ, ವೈ ವ್ಯಾಲ್ಯೂ ಯಾವುದಾದ್ರೂ ಒಂದು ವ್ಯಾಲ್ಯೂ ಆಗಬೇಕಿಲ್ಲಿ. ಈಸಿಯಾಗಿರಲಿ ಅಂತ 0 ಹಾಕ್ತೀರಿ. 0, 0. 0, 0 ಆದರೆ ಲೆಫ್ಟ್ ಹ್ಯಾಂಡ್ ಸೈಡ್ ಫುಲ್ 0 ಆಗೋಗುತ್ತೆ. 0 = 200. ಎಕ್ಸ್ ವ್ಯಾಲ್ಯೂ, ವೈ ವ್ಯಾಲ್ಯೂ 0, 0 ಕೋಆರ್ಡಿನೇಟ್ ಪಾಯಿಂಟ್ ತಗೊತೀನಿ. ಆ ಕೋಆರ್ಡಿನೇಟ್ ಪಾಯಿಂಟಲ್ಲಿ ಎಕ್ಸ್ ವ್ಯಾಲ್ಯೂ 0, ವೈ ವ್ಯಾಲ್ಯೂ 0 ಅದನ್ನು ಈ ಕ್ವೆಶನಲ್ಲಿ ಹಾಕ್ತೀನಿ. LHS 0 ಆಗೋಗುತ್ತೆ. 0 = 200 ಕರೆಕ್ಟ್, ಸ್ಯಾಟಿಸ್ಫೈ ಆಯಿತು. ಈ ಲೈನ್ ಯಾವುದು ಅಂತಿಲ್ಲಿ ನೋಡ್ಕೋಬೇಕು. ಇದು ಲೈನ್ ಇದು 0, 0 ಇದು ಹಾಕಿದ್ರೆ ಈ ಲೈನ್ ಈ ಎಕ್ಸ್ಪ್ರೆಷನ್ ಕರೆಕ್ಟಾಗಿ ಸ್ಯಾಟಿಸ್ಫೈ ಆಗಿದೆ ಅಂದರೆ ಆ ಪಾಯಿಂಟ್ ಎಲ್ಲಿದೆ ಆ ಪಾಯಿಂಟ್ ಕಡೆಗೆ ಶೇಡ್ ಮಾಡಬೇಕು. ಆ ಪಾಯಿಂಟ್ ಸ್ಯಾಟಿಸ್ಫೈ ಆಯಿತಾ, ಆ ಪಾಯಿಂಟ್ ಕಡೆಗೆ ಶೇಡ್ ಮಾಡೋದಷ್ಟೇ. ನೆಕ್ಸ್ಟು ಈ ಎಕ್ಸ್ಪ್ರೆಷನ್ ತಗೋಬೇಕು. 0, 0 ಹಾಕ್ತೀನಿ. ಯಾವುದಾದ್ರೂ ಒಂದು ಕೋಆರ್ಡಿನೇಟ್ ಪಾಯಿಂಟ್ ತೊಗೋಬೇಕು. ಇಲ್ಲಿ ಈಸಿಯಾಗಿರಲಿ ಅಂತ 0, 0 ತೊಗೊತೀರಷ್ಟೇ. 0, 0 ತೊಗೊಂಡು ಎಕ್ಸ್ ವ್ಯಾಲ್ಯೂ, ವೈ ವ್ಯಾಲ್ಯೂ ಇಲ್ಲಿ ಫೈಂಡ್ ಔಟ್ ಇಲ್ಲಿ ಎಕ್ಸ್ ವ್ಯಾಲ್ಯೂ, ವೈ ವ್ಯಾಲ್ಯೂ ಹಾಕ್ತೀನಿ. ಆಗ LHS ಫುಲ್ ಆಗುತ್ತೆ. 0 = 0, 100. 0 = 100. ಇದು ಫಾಲ್ಸು ಅಂದರೆ ಈ ಎಕ್ಸ್ಪ್ರೆಷನ್ ಸ್ಯಾಟಿಸ್ಫೈ ಆಗಲ್ಲ. ಈ ಲೈನ್ ಎಲ್ಲಿದೆ ನೋಡ್ಕೋಬೇಕು. ಇಲ್ಲಿದೆ 0, 0 ಸ್ಯಾಟಿಸ್ಫೈ ಆಗಲ್ಲ. ಈ ಕಡೆ ಇರೋ ಪಾಯಿಂಟ್ ಇದು ಸ್ಯಾಟಿಸ್ಫೈ ಆಗಿಲ್ಲ. ಈ ಪಾಯಿಂಟ್ಗೆ ಆಪೋಸಿಟ್ ಇರೋ ರೀಜಿಯನ್ನು ಶೇಡ್ ಮಾಡಬೇಕು. ಅದು ಸ್ಯಾಟಿಸ್ಫೈ ಆಗಿಲ್ಲ. ಇದು ಬಿಟ್ಬಿಟ್ಟು ನೆಕ್ಸ್ಟ್ ರೀಜಿಯನ್ ಆಪೋಸಿಟ್ ಇರೋ ರೀಜಿಯನ್ ಶೇಡ್ ಮಾಡಬೇಕು. ನೆಕ್ಸ್ಟ್ ಈ ಎಕ್ಸ್ಪ್ರೆಷನ್ 0, 0 ಆಗಬೇಕು. ಈಗ 0, 0 ಹಾಕಿದ್ರೆ 0, 0 = ಬರುತ್ತೆ. ಇಲ್ಲಿ <= 0 ಈ ಫುಲ್ಲು ಟರ್ಮು 0 ಆಗೋಗುತ್ತೆ. =0 ಬರುತ್ತೆ. ಈ 0, 0 ಈ ಪಾಯಿಂಟು ಆ ಲೈನ್ ಮೇಲೇ ಇದೆ ನೋಡ್ರಿ. ಇಲ್ಲಿ ಈ ಪಾಯಿಂಟ್ ಲೈನ್ ಮೇಲೆ ಇರೋದರಿಂದ ಯಾವ ಕಡೆ ಶೇಡ್ ಮಾಡಬೇಕು ಅಂತ ಗೊತ್ತಾಗಲ್ಲ. ಅದಕ್ಕೆ 0, 0 ಬಿಟ್ಟು ಬೇರೆ ಯಾವುದಾದ್ರೂ ಕೋಆರ್ಡಿನೇಟ್ ಪಾಯಿಂಟ್ ತೊಗೋಬೇಕು.
100, 0 ತೊಗೊತೀನಿ. ಎಕ್ಸ್ ವ್ಯಾಲ್ಯೂ 100, ವೈ ವ್ಯಾಲ್ಯೂ 0 ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಎಕ್ಸ್ ವ್ಯಾಲ್ಯೂ ಏನು 100, 2 × 100. ವೈ ವ್ಯಾಲ್ಯೂ ಏನು ಇಲ್ಲಿ 0, -0 ಈಸ್ ಲೆಸ್ ದ್ಯಾನ್ ಈಕ್ವಲ್ ಟು 0. 200 ಈಸ್ ಲೆಸ್ ದ್ಯಾನ್ ಈಕ್ವಲ್ ಟು 0. 200 0ಕ್ಕಿಂತ ಕಡಿಮೆನಾ? ಅಲ್ಲ. ಅಂದರೆ ಈ ಎಕ್ಸ್ಪ್ರೆಷನ್ ಸ್ಯಾಟಿಸ್ಫೈ ಆಗಲ್ಲ. ಅಂದರೆ ಈ ಪಾಯಿಂಟ್ ಇರೋ ಕಡೆ ಎಕ್ಸ್ಪ್ರೆಷನ್ ಸ್ಯಾಟಿಸ್ಫೈ ಆಗಿಲ್ಲ. ಅದಕ್ಕೆ ಆ ಪಾಯಿಂಟ್ ಇರೋ ಕಡೆ ಬಿಟ್ಟು ಅದರ ಆಪೋಸಿಟ್ ಕಡೆ ಶೇಡ್ ಮಾಡಬೇಕು. ಝೀರೋ ಕಾಮ 0 ಲೈನ್ ಮೇಲೆ ಇದೆ. ಅದು ತಗೊಂಡ್ರೆ ಯಾವ ಕಡೆ ಶೇಡ್ ಮಾಡಬೇಕು ಅಂತ ಗೊತ್ತಾಗಲ್ಲ. ಅದಕ್ಕೆ ಈ ಯಾವುದಾದ್ರೂ ಬೇರೆ ಪಾಯಿಂಟ್ ತಗೋಬೇಕು. ನಮ್ಮ ಇಷ್ಟ ಯಾವುದಾದ್ರೂ ತಗೋಬೋದು. ಇದು ತಗೊತೀನಿ. ಈ ಪಾಯಿಂಟ್ ಕೋಆರ್ಡಿನೇಟ್ ಪಾಯಿಂಟ್ ತೊಗೊಂಡಿದ್ದೀನಿ. ಎಕ್ಸ್ ವ್ಯಾಲ್ಯೂ 100, ವೈ ವ್ಯಾಲ್ಯೂ 0. ಎಕ್ಸ್ ವ್ಯಾಲ್ಯೂ ವೈ ವ್ಯಾಲ್ಯೂ ಹಾಕಿದ್ದೀನಿ. ಈ ಎಕ್ಸ್ಪ್ರೆಷನ್ನು ಸಿಂಪ್ಲಿಫೈ ಮಾಡಿದ್ದೀನಿ. 200 ಈಸ್ ಲೆಸ್ ದ್ಯಾನ್ ಈಕ್ವಲ್ ಟು 0 ಬಂದಿದೆ. ಇದು ರಾಂಗು. ಅಂದರೆ ಈಕ್ವೇಷನ್ ಸ್ಯಾಟಿಸ್ಫೈ ಆಗಿಲ್ಲ. ಈ ಪಾಯಿಂಟ್ಗೆ ಆ ಎಕ್ಸ್ಪ್ರೆಷನ್ ಸ್ಯಾಟಿಸ್ಫೈ ಆಗಿಲ್ಲ. ಅಂದರೆ ಆ ಪಾಯಿಂಟ್ ಇರೋ ಕಡೆ ಶೇಡ್ ಮಾಡಬಾರ್ದು, ಅದರ ಆಪೋಸಿಟ್ ಇರೋ ಕಡೆ ಶೇಡ್ ಮಾಡಬೇಕು. ಈಗ ನೆಕ್ಸ್ಟು ಫೀಸಿಬಲ್ ರೀಜಿಯನ್ ಯಾವ್ದು ಬರುತ್ತೆ ಫೈಂಡ್ ಔಟ್ ಮಾಡಬೇಕು. ಈ ಎಲ್ಲ ಲೈನ್ಸ್ಗೂ ಯಾವ ರೀಜಿಯನ್ನು ಕಾಮನ್ನಾಗಿ ಶೇಡ್ ಆಗ್ತಾಯಿದೆ. ಈ ಲೈನ್ಗೆ ಈ ರೀಜಿಯನ್, ಈ ಫುಲ್ ರೀಜಿಯನ್ ಶೇಡ್ ಆಗ್ತಾಯಿದೆ. ಈ ಲೈನ್ಗೆ ಈ ಕಡೆ ಕಂಪ್ಲೀಟ್ ರೀಜಿಯನ್ ಶೇಡ್ ಆಗ್ತಾಯಿದೆ. ಈ ಲೈನ್ಗೆ ಈ ಕಂಪ್ಲೀಟ್ ರೀಜಿಯನ್ ಶೇಡ್ ಆಗ್ತಿದೆ. ಟೋಟಲ್ ಎಲ್ಲ ಲೈನ್ಸ್ಗೆ ಕಾಮನ್ನಾಗಿ ಈ ರೀಜಿಯನ್ ಶೇಡ್ ಆಗ್ತಾಯಿದೆ. ಇದೇ ಫೀಸಿಬಲ್ ರೀಜಿಯನ್. ಈಗ ಫೀಸಿಬಲ್ ರೀಜಿಯನ್ಗೆ ಕೋಆರ್ಡಿನೇಟ್ ಪಾಯಿಂಟ್ಸ್ ಫೈಂಡ್ ಔಟ್ ಮಾಡಬೇಕು. ಎ ಬಿ ಸಿ ಡಿ. ಎ ಕೋಆರ್ಡಿನೇಟ್ 0, 200. ಬಿ ಕೋಆರ್ಡಿನೇಟ್ 50, 100. ಸಿ ಕೋಆರ್ಡಿನೇಟ್ ಗೊತ್ತಿಲ್ಲ ಇಲ್ಲಿ. ಡಿ ಕೋಆರ್ಡಿನೇಟ್ 0, 50. ಈ ಸಿ ಕೋಆರ್ಡಿನೇಟ್ ನಮಗೆ ಗೊತ್ತಿಲ್ಲ. ಅದನ್ನೀಗ ಫೈಂಡ್ ಔಟ್ ಮಾಡಬೇಕು. ಅದನ್ನು ಯಾವ ಥರ ಮಾಡೋದು ಅಂದರೆ, ಆ ಸಿ ಕೋಆರ್ಡಿನೇಟ್ ಹತ್ರ ಯಾವ ಲೈನ್ಸ್ ಕ್ರಾಸ್ ಆಗ್ತಿದ್ದಾವೆ? ಈ ಲೈನು, ಈ ಲೈನು. ಆ 2 ಲೈನ್ ಈಕ್ವೇಷನ್ ಬರ್ಕೋಬೇಕು ನಾ ಈಗ. ಒಂದು ಲೈನ್ ಯಾವುದು? ಎಕ್ಸ್ ಪ್ಲಸ್ 2y = 100. ನೆಕ್ಸ್ಟ್ ಲೈನ್ ಯಾವುದು? ಇದು. ಈ ಲೈನ್ದು ಈಕ್ವೇಷನ್ನು 2x - y = 0. ಈಗ ನಾನಿಲ್ಲಿ ಯಾವುದನ್ನು ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ಇಲ್ಲಿ ಡಿಫ್ರೆಂಟ್ ನಂಬರ್ಸ್ ಇದ್ದಾವೆ. ಅದಕ್ಕೇನು ಟ್ರಿಕ್ ಉಪಯೋಗಿಸ್ತೀನಿ ಅಂದರೆ, ಇಲ್ಲಿ ಟೋಟಲ್ ಎಕ್ಸ್ಪ್ರೆಷನ್ನ 2ನಿಂದ ಮಲ್ಟಿಪ್ಲೈ ಮಾಡ್ತೀನಿ. ಅವಾಗ ನೆಕ್ಸ್ಟ್ ಏನು ಬರುತ್ತೆ ನೋಡೋಣ. ಈ ಮೇಲೆ ಇರೋ ಈಕ್ವೇಷನ್ ಏನಿದೆ ಅದನ್ನು ಬರ್ಕೊತೀನಿ. ಎಕ್ಸ್ ಪ್ಲಸ್ 2y = 100. ಈಗ 2ನ ಮಲ್ಟಿಪ್ಲೈ ಮಾಡ್ತೀನಿ. 2 × 2 = 4x ಮೈನಸ್ 2 × 1 = 2y = 2 0 = 0. ಈಗ ಇಲ್ಲಿ ನೋಡಿ ಇಲ್ಲಿ ಇದು ಪ್ಲಸ್ 2y ಮೈನಸ್ 2y. ಈ 2 ಈಕ್ವೇಷನ್ ಆರಾಮಾಗಿ ಈ 2 ಟರ್ಮ್ ಕ್ಯಾನ್ಸಲ್ ಆಗೋಗುತ್ತೆ. ಇವೆ 2 ಈಕ್ವೇಷನ್ ಆ್ಯಡ್ ಮಾಡಿದ್ರೆ ಈ ಟರ್ಮ್ ಕ್ಯಾನ್ಸಲ್ ಆಗೋಗುತ್ತೆ. ಡೈರೆಕ್ಟಾಗಿ ಕ್ಯಾನ್ಸಲ್ ಆಗೋಗುತ್ತೆ. ನಿಂಗೆ ನೋಡಿದ್ರೇ ಗೊತ್ತಾಗುತ್ತೆ. ಅದಕ್ಕೆ ಮೈನಸ್ ಏನು ತಗೊಳ್ಳೋ ಅಷ್ಟಿಲ್ಲ. ನಿಂಗೆ ಬೇಕಾಗಿರೋ ಕಡೆ ಮೈನಸ್ ತಗೊಂಡು ಮಾಡಬೇಕು. ಇಲ್ಲಿ ಮೈನಸ್ ಏನು ತಗೊಳ್ಳೋ ಅಷ್ಟಿಲ್ಲ. ಡೈರೆಕ್ಟಾಗಿ ಆ್ಯಡ್ ಮಾಡಬೇಕು. ಇವೆರಡು ಕ್ಯಾನ್ಸಲ್ ಆಗೋಗುತ್ತೆ. ಇಲ್ಲಿ 2 ಮಲ್ಟಿಪ್ಲೈ ಮಾಡಿದ್ರೆ ಕ್ಯಾನ್ಸಲ್ ಆಗುತ್ತೆ ಅಂತ ನನಗೆ ಹೆಂಗೆ ಗೊತ್ತಾಯ್ತಂದರೆ, ಈಗ ಇಲ್ಲಿ y ಕೋಎಫಿಷಿಯೆಂಟ್ 2 ಇದೆ, ಇಲ್ಲಿ y ಕೋಎಫಿಷಿಯೆಂಟ್ 1 ಇದೆ. ಇದು ಏನಾದರೂ 2 ಆಗೋದ್ರೆ +2 - 2 ಆರಾಮಾಗಿ ಕ್ಯಾನ್ಸಲ್ ಆಗೋಗುತ್ತೆ ಅಷ್ಟೇ. ಅದಕ್ಕೆ ಟೋಟಲ್ ಎಕ್ಸ್ಪ್ರೆಷನ್ನ 2ಗೆ ಮಲ್ಟಿಪ್ಲೈ ಮಾಡ್ತೀನಿ. ಆಗ ಈ ಥರ ಎಕ್ಸ್ಪ್ರೆಷನ್ ಸಿಗುತ್ತೆ. ಇಲ್ಲಿ ಮೈನಸ್ ತಗೋಬೇಕಾಗಿರೋ ಅವಶ್ಯಕತೆ ಇಲ್ಲ. ಈಗಾಗಲೇ ಮೈನಸ್ ಇದೆ ಇಲ್ಲಿ, ನಾವೇನು ತಗೊಳ್ಳೋ ಅಷ್ಟಿಲ್ಲ. ಈ 2 ಈಕ್ವೇಷನ್ನು ಆ್ಯಡ್ ಮಾಡಬೇಕೀಗ. 4 + 1 5.
ಎಕ್ಸ್. +2 -2 ಕ್ಯಾನ್ಸಲ್ ಆಗೋಗುತ್ತೆ, 0 ಬರುತ್ತೆ. +0 ಇದನ್ನು ಬಿಟ್ಬಿಡೋಣ. ಈಕ್ವಲ್ಸ್ 100 + 0 100. ಇಲ್ಲಿ ಕನ್ಫ್ಯೂಷನ್ ಆಗ್ಬೋದು. ನಾವು ಯಾವತ್ತೂ ಮೈನಸ್ ತೊಗೊತಾ ಇದ್ರಿ, ಈಗ ಮೈನಸ್ ತೊಗೊಂಡಿಲ್ಲ. ಯಾಕೆ ಅಂದರೆ ಮೈನಸ್ ಇದೆ, ಆರಾಮಾಗಿ ಕ್ಯಾನ್ಸಲ್ ಆಗುತ್ತೆ. ಈಗ ನೋಡಿದ್ರೇ ಗೊತ್ತಾಗ್ಬಿಡುತ್ತೆ. +2 -2 ಕ್ಯಾನ್ಸಲ್ ಆಗಿ 0 ಬರುತ್ತೆ. ಅದಕ್ಕೆ ಮೈನಸ್ ಏನು ತೊಗೊಳೋ ಅಷ್ಟಿಲ್ಲ. ಈಗ ಇಲ್ಲೇನು ಮೈನಸ್ ತೊಗೊಂಡಿಲ್ಲ ಅಂದರೆ ಇಲ್ಲಿ ಪ್ಲಸ್ ವ್ಯಾಲ್ಯೂ, ಇಲ್ಲಿ ಪ್ಲಸ್ ಸೈನ್ ಇದೆ, ಎರಡು ಆ್ಯಡ್ ಮಾಡಬೇಕು. 4 + 1 5. ಇಲ್ಲಿ ಪ್ಲಸ್ ಸೈನ್ ಇದೆ, ಇಲ್ಲಿ ಮೈನಸ್ ಸೈನ್ ಇದೆ, ಎರಡು ಸಬ್ಟ್ರ್ಯಾಕ್ಟ್ ಮಾಡಬೇಕು. ಡಿಫ್ರೆಂಟ್ ಸೈನ್ ಇದೆ, ಕ್ಯಾನ್ಸಲ್ ಆಗೋಗುತ್ತೆ. ಇಲ್ಲಿ ಪ್ಲಸ್ ಸೈನು, ಇಲ್ಲಿ ಪ್ಲಸ್ ಸೈನು ಆ್ಯಡ್ ಮಾಡಬೇಕು. 5x = 100 ಸಿಗುತ್ತೆ. ಆವಾಗ x = 5 1s 5 2s 10 5 0s 0 20. ಈ ಕೋಆರ್ಡಿನೇಟ್ ಪಾಯಿಂಟ್ಗೆ ಎಕ್ಸ್ ವ್ಯಾಲ್ಯೂ 20 ಸಿಕ್ತು. ನೆಕ್ಸ್ಟ್ y ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಈ ಎಕ್ಸ್ ವ್ಯಾಲ್ಯೂ 20 ಯಾವುದಾದ್ರೂ ಒಂದು ಈಕ್ವೇಷನಲ್ಲಿ ಹಾಕಿ ಸಾಲ್ವ್ ಮಾಡಬೇಕು. ಈ ಈಕ್ವೇಷನ್ ತಗೊತೀನಿ. 2x - y = 0. ಎಕ್ಸ್ ವ್ಯಾಲ್ಯೂ 20. 2 × 20 - y = 0. 2 2s 4. 40 - y = 0. ಈ yನ ಈ ಕಡೆ ಕಳಿಸಿದ್ರೆ +y ಆಗುತ್ತೆ. ಆಗ y = 40 ಸಿಗುತ್ತೆ. y ವ್ಯಾಲ್ಯೂ 40, x ವ್ಯಾಲ್ಯೂ 20. ಈಗ ಸಿ ಕೋಆರ್ಡಿನೇಟ್ ಪಾಯಿಂಟ್ ಏನು ಇಲ್ಲಿ ಬರಿಬೇಕು. x ವ್ಯಾಲ್ಯೂ 20, y ವ್ಯಾಲ್ಯೂ 40. 20, 40. ಈಗ ಫೀಸಿಬಲ್ ರೀಜಿಯನ್ ಕಾರ್ನರ್ ಪಾಯಿಂಟ್ಸ್ ಎಲ್ಲ ಒಂದೊಂದೇ ಬರ್ಕೊಂಡು ಹೋಗಬೇಕು. ಕಾರ್ನರ್ ಪಾಯಿಂಟ್ಸ್ ಎದು ಕೋಆರ್ಡಿನೇಟ್ ಪಾಯಿಂಟ್ ಏನು 0, 200. ಬಿದು 50, 100. ಸಿದು ಕೋಆರ್ಡಿನೇಟ್ ಪಾಯಿಂಟು 20, 40. ಡಿದು ಕೋಆರ್ಡಿನೇಟ್ ಪಾಯಿಂಟು 0, 50. ಈಗ ಈ ಕೋಆರ್ಡಿನೇಟ್ ಪಾಯಿಂಟ್ಸ್ಗೆಲ್ಲ ಅವರೊಂದು ಈಕ್ವೇಷನ್ ಕೊಟ್ಟಿದ್ದಾರೆ. ಆ ಈಕ್ವೇಷನ್ ತಗೊಂಡು ಈ ಪಾಯಿಂಟ್ಸ್ ಎಲ್ಲ ಹಾಕಿ ಈ ಪಾಯಿಂಟ್ಸ್ ವ್ಯಾಲ್ಯೂ ಎಲ್ಲ ಹಾಕಿ ಸಾಲ್ವ್ ಮಾಡಬೇಕು. ಮ್ಯಾಕ್ಸಿಮೈಸ್ ಆ್ಯಂಡ್ ಮಿನಿಮೈಸ್ z = x + 2y. z = x + 2y. ಇಲ್ಲಿ x ವ್ಯಾಲ್ಯೂ ಏನು 0 + 2 × y 200. z = 0 + 2 × 200 400. ನೆಕ್ಸ್ಟ್ ಇಲ್ಲಿ z = x ವ್ಯಾಲ್ಯೂ 50 + y ವ್ಯಾಲ್ಯೂ 100. 50 + 2 × 100 200. 50 + 200 250. ನೆಕ್ಸ್ಟ್ z = x ವ್ಯಾಲ್ಯೂ 20 + 2 × y ವ್ಯಾಲ್ಯೂ 40. 20 + 2 4s 8 80. 20 + 80 100. ನೆಕ್ಸ್ಟ್ ಇಲ್ಲಿ x ವ್ಯಾಲ್ಯೂ 0, y ವ್ಯಾಲ್ಯೂ 50. x ವ್ಯಾಲ್ಯೂ 0 + y ವ್ಯಾಲ್ಯೂ 2 × 50. 2 5s 10 100. 0 ಹಾಕ್ಕೋಬೇಕು. ಇಲ್ಲಿಗ ಮ್ಯಾಕ್ಸಿಮಮ್ ವ್ಯಾಲ್ಯೂ ಯಾವುದು 400, ಮಿನಿಮಮ್ 100. ಮಿನಿಮಮ್ ವ್ಯಾಲ್ಯೂಗೆ 2 ಕೋಆರ್ಡಿನೇಟ್ ಪಾಯಿಂಟ್ಸ್ ಇದ್ದಾವೆ. Therefore, the maximum value of z is 400. Corresponding to coordinate point maximum value is 400. Corresponding to coordinate point
ಈ ವ್ಯಾಲ್ಯೂಗೆ ಕೋಆರ್ಡಿನೇಟ್ ಪಾಯಿಂಟ್ ಏನು 0,200. ನೆಕ್ಸ್ಟು ಮಿನಿಮಮ್ ವ್ಯಾಲ್ಯೂಸು of z, minimum value of z is 100 corresponding to coordinate points (20, 40 and 0,50). ಇದು ಕಂಪ್ಲೀಟ್ ಕ್ವಶನ್ಗೆ ಇದು ಆನ್ಸರ್, ಕಂಪ್ಲೀಟ್ ಆನ್ಸರ್.